ಆತ್ಮೀಯ ವಿದ್ಯಾರ್ಥಿಗಳೇ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಖ್ಯೆಗಳನ್ನು ತಿಳಿಯುವುದು ಅಂದರೆ ನೋಯಿಂಗ್ ಅವರ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಪಾಠದ ಬಗ್ಗೆ ನಾನೀಗ ಆಲ್ರೆಡಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ದೊಡ್ಡ ಸಂಖ್ಯೆಯನ್ನು ಬರಿತಕ್ಕಂಥದ್ದು ಹೇಗೆ, ಚಿಕ್ಕ ಸಂಖ್ಯೆಯನ್ನು ಬರಿತದ್ದು ಹೇಗೆ, ಅಂದರೆ ಸಂಖ್ಯೆಗಳನ್ನು ಹೇಗೆ ಹೋಲಿಕೆ ಮಾಡಬೇಕು, ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಬರೆಯುವಂತಹ ಸಂಖ್ಯೆಗಳನ್ನು ಅಂದರೆ ನಂಬರ್ಸನ್ನು ಕೊಟ್ಟಾಗ ನಾವು ಯಾವ ರೀತಿ ಬರಿಬೇಕು, ಮತ್ತು 0 ಇದ್ದಾಗ ಯಾವ ರೀತಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು ಅಂತಕ್ಕಂಥದ್ದು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಎಷ್ಟು ಸಂಖ್ಯೆಗಳನ್ನು ಮಾಡಬಲ್ಲಿರಿ ಅಂತ ಒಂದು ಟೈಟ್ಲಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು ಸಂಖ್ಯೆ ಇದೆ, ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. ಈಗ ಒಂದು ಉದಾಹರಣೆ ನೋಡೋಣ. ಇಲ್ಲಿ 7 ಯಾವಾಗಲೂ ಬಿಡಿ ಸ್ಥಾನದಲ್ಲಿರಬೇಕು, ಆ ರೀತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. ಈ ಥರದ ಒಂದು ಮಾಹಿತಿಯನ್ನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಇದರ ನಂತರದ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಇವತ್ತು ಡಿಸ್ಕಷನ್ ಮಾಡೋಣ. ಅದು ಒಂದು ಸಂಖ್ಯೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಸ್ಥಾನ ಬೆಲೆಯ ಕೋಷ್ಟಕ ಅಂತ ನಾವು ಕರಿತೀವಿ. ಸೊ ಅವುಗಳನ್ನು ನೀವು ಪರಿಚಯ ಮಾಡ್ಕೊಳ್ಬೇಕು. ಸೊ ಸ್ಥಾನ ಬೆಲೆಯ ಕೋಷ್ಟಕವನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿದ್ಯಾರ್ಥಿಗಳು, ಇಲ್ಲೊಂದು ನಿಮಗೆ ಸ್ಥಾನಬೆಲೆಯ ಕೋಷ್ಟಕವನ್ನು ತೋರಿಸ್ತಾ ಇದ್ದೀನಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನಬೆಲೆಯ ಕೋಷ್ಟಕ. ನೀವೀಗ ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಹಿಂದಿನ ತರಗತಿಗಳಲ್ಲಿ ನೀವು ಕೇಳಿರ್ತೀರಿ. ಸೊ ಇಲ್ಲಿ ಬಿಡಿ ಸ್ಥಾನ ಮೊದಲು, ನಂತರ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ. ಸೊ ನಿಮಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಯಾವ ರೀತಿ ಬಿಡಿ ಸ್ಥಾನದಲ್ಲಿ ಸಿಂಗಲ್ ಡಿಜಿಟ್ ನಂಬರ್ ಬರುತ್ತೆ, ಡಬಲ್ ಡಿಜಿಟ್ ಇದ್ದರೆ ಅದು 10ರ ಸ್ಥಾನದಲ್ಲಿ ಬರುತ್ತೆ. ಸೊ ಹೇಗೆ ಕೆಲವೊಂದು ಚಿಕ್ಕ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾನೇ ನಿಮಗೊಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಒಂದು ಸಂಖ್ಯೆಯನ್ನು ಬರೀತಾ ಇದ್ದೀನಿ, ಈ ಥರ ಒಂದು ನಂಬರನ್ನು ಬರೆದಿದ್ದೀನಿ ಇಲ್ಲಿ. ಸೊ ಇಲ್ಲಿ ಇದನ್ನು ನೀವು ಓದ್ರಿ ಅಂತ ಹೇಳಿದರೆ ನಿಮಗೆ ಓದಲಿಕ್ಕೆ ಬೇಗ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ. ಸೊ 4 ಅಂತಕ್ಕಂಥದ್ದು ಎಲ್ಲಿದೆ, ಲಕ್ಷದಲ್ಲಿದೆ. ಸೊ ಓಕೆನಾ, ಇದು ಒಂದು ಗ್ರೂಪು. ಇನ್ನೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಓದುವಂಥ ಸಂದರ್ಭದಲ್ಲಿ. ನೋಡಿ, ಬಿಡಿ 10, 100 ಏನಿದೆಯಲ್ಲ, ನಿಮಗೆ ಇದಾದಮೇಲೆ ಒಂದು ಕಾಮಾನ ಹಾಕ್ಕೊಳ್ತೀರಾ. 1000, 10,000 2 ಸಂಖ್ಯೆ ಆದಮೇಲೆ ಕಾಮ, ಮೊದಲು 3, ನಂತರ 2 ಸಂಖ್ಯೆಗಳ ನಂತರ ಕಾಮ ಹಾಕ್ತೀರಾ. ಸೊ ಇಲ್ಲೊಂದು ಕಾಮ ಅಂದರೆ ಇದು ಸಪರೇಟ್ ನೀವು ಓದಬೇಕಾಗತ್ತೆ. 4 ಲಕ್ಷ, ನೋಡಿ ಓದಲಿಕ್ಕೆ ಈಸಿ ಆಗುತ್ತೆ. ಎಷ್ಟು ಲಕ್ಷ, 4 ಲಕ್ಷ. ಇದೆಷ್ಟಿದೆ ಟೋಟಲ್ ಓದಬೇಕು, ಯಾಕಂದರೆ 2 ಕಾಮ, ಇದು 1000ದ ಸ್ಥಾನ, ಇದು 10,000 10ರ ಪ್ಲೇಸು, ಇದು ಬಿಡಿ ಸ್ಥಾನ, ಅದರಲ್ಲಿ ಮತ್ತೆ ಸಪರೇಟು. 53,000, 4,53,000 ನೋಡಿ, 743, 413 ನೋಡಿ ಹೇಗೆ ಬರುತ್ತೆ ಇದು ಅಂತ, 4,53,743 ಅಂತ. ಸೊ ನೀವು ಈ ರೀತಿ ಚೆನ್ನಾಗಿ ಓದ್ಬೋದು. ಹಾಗೆ ಇನ್ನು ಯಾವುದೇ ಬೇರೆ ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಇಲ್ಲಿಂದ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಕೋಟಿಯಿಂದನೂ ಕೂಡ ನೀವು ಓದಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲಿ ನಾನು ಒಂದು ನಂಬರ್ ಬರೀತೀನಿ. ಸೊ ನಾನು ಈ ಥರ ನಂಬರನ್ನು ಬರೆದಿದ್ದೀನಿ. ಇದನ್ನು ಹೇಗೆ ಓದಬೇಕು ಅಂತ ನೋಡಿ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ಹೌದಲ್ವಾ? ಇಲ್ಲಿ ನಾನು ಆಗಲೇ ಹೇಳ್ದಂಗೆ 1, 2, 3ಕ್ಕೆ ಒಂದು ಕಾಮ ಬರ್ತದೆ, 1, 2 ಮತ್ತು 1, 2 ಇಲ್ಲೊಂದು ಕಾಮ ಬರುತ್ತೆ. ಇದನ್ನು ಸಪರೇಟ್ ಓದಬೇಕಾಗುತ್ತೆ. ಕೋಟಿದೆ 1 ನೋಡಿ, 5 ಕೋಟಿ. ಸೊ ಇಲ್ಲಿ ದಶಲಕ್ಷ ಏನಿಲ್ಲ, 5 ಕೋಟಿ 4,79,120 ನೋಡಿ ಯಾವ ರೀತಿ ಓದಬೇಕು ಅಂತ ನಿಮಗೆ ಗೊತ್ತಾಯಿತು. ಸೊ ಇದನ್ನು ಯಾಕೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 4, ಇದನ್ನು ನಾನು ಟೋಟಲ್ ನಂಬರ್ ಬರೆದ್ರೆ 4, 5, 3, 7, 4, 3 ಈ ಸಂಖ್ಯೆಗಳ ಪರಿಕಲ್ಪನೆ ನಿಮಗಿರಬೇಕು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ, ಹೌದಲ್ವಾ? ನೋಡಿ, ಇದನ್ನು ನಾವು ಬಿಡಿಸಿ ಬರೀರಿ ಅಂತ ಏನಾದರೂ ಕೇಳಿದರೆ, ಅಂದರೆ ಎಷ್ಟಿದೆ, 4,53,743 ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕಾಮ ಹಾಕಬೇಕು, ಮಧ್ಯೆ ಇಲ್ಲಿಟ್ಟರೆ ದಶಮಾಂಶ ಬಿಂದು ಆಗುತ್ತೆ, ಇದು ಕಾಮ. ಇದು ಅಂದರೆ ಸ್ಥಾನ ಬೆಲೆಯನ್ನು ತಿಳಿಸ್ತಕ್ಕಂಥದ್ದು, ನಿಮಗೆ ಓದಲಿಕ್ಕೆ ಈಸಿ ಆಗ್ತಕ್ಕಂಥದ್ದು. ಇದನ್ನು ಹಾಗೆ ಬರೆಯೋಣ. 50479120 ಹೌದಲ್ಲ, 3 1 2 3 ಆದಮೇಲೆ ಕಾಮ ಕಾಮ ಕಾಮ. ನೋಡಿ ಎಷ್ಟು ಈಸಿಯಾಗಿ ಬಂತು. ಇದನ್ನು ನಾವು ಬಿಡಿಸಿ ಬರೀಬೇಕಪ್ಪ ಅಂತಂದರೆ ಇದು ಬಹಳ ಇಂಪಾರ್ಟೆಂಟ್. ವಿಸ್ತರಿಸಿ ಬರೀರಿ ಅಥವಾ ವಿಸ್ತರಿಸಿ ಬಿಡಿಸಿ ಬರೀರಿ ಅಂತ. ಸೊ 4,53,743 ಈ ಥರ ಸಂಖ್ಯೆ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವೇನು ಮಾಡಬೇಕಂದ್ರೆ, ನೋಡಿ 4 × 10 ಇಲ್ಲಿ 1 2 3 4 5 ಇದೆ. ಸೊ 1 2 3 4 5 ಪ್ಲಸ್ 5 × 10 5 ಆದಮೇಲೆ 1 2 3 4 ಇದೆ. 1 2 3 4 ಸೊನ್ನೆಗಳು ಪ್ಲಸ್, ಅಂದರೆ ಅದು ಆ ಸ್ಥಾನಕ್ಕೆ 4 ಅನ್ನೋದು ಲಕ್ಷಕ್ಕೆ ಸಂಬಂಧಪಡುತ್ತೆ. 4 ಲಕ್ಷ ನೋಡಿ, 4 ಲಕ್ಷಕ್ಕೆ 1 2 3 4 5 zeros ಇರುತ್ತೆ. ಇನ್ನು 4 zeros ಅದು ಬಂದು ದಶ ಸಾವಿರಕ್ಕೆ ಬರುತ್ತೆ, 50,000 ಅಂತ. ಇನ್ನೊಂದು 3,
ಸೊ 3 ಮಲ್ಟಿಪ್ಲೈಡ್ ಬೈ ಎಷ್ಟಿದ್ದಾವೆ 1 2 3 ಸಾವಿರ ಅಲ್ವಾ, 1 2 3 ಓಕೆನಾ. ಪ್ಲಸ್ 7 ಇದು 10ರಿಂದ ಎಷ್ಟು 100ರಿಂದ ಅಂದರೆ 1 2 ಸಂಖ್ಯೆ ಮಾತ್ರ ಇರೋದ್ರಿಂದ, ಪ್ಲಸ್ 4 ಇಂಟು 10 10ರ ಸ್ಥಾನದಲ್ಲಿರೋದ್ರಿಂದ 10ರಿಂದ, ಪ್ಲಸ್ 3 ಇಂಟು 1 ಆಗುತ್ತೆ, ಅಥವಾ 10ರ ಘಾತ 0 ಅಂತಲೂ ಕೂಡ ನೀವು ಬರೀಬಹುದು. ಇದನ್ನು ನಾನು ನಿಮಗೆ ಇನ್ನೊಂದು ಸ್ಟೆಪ್ ಬರೋದು ತೋರಿಸ್ತೀನಿ. 4 ಇಂಟು 10 ಟು ದಿ ಪವರ್ ಆಫ್ 5 ಪ್ಲಸ್ 5 ಇಂಟು 10 ಟು ದಿ ಪವರ್ ಆಫ್ 4 ಅಂದರೆ 10ರ ಘಾತ 4, 3 ಇಂಟು 10ರ ಘಾತ 3 ಪ್ಲಸ್ 7 ಇಂಟು 10ರ ಘಾತ 2 ಪ್ಲಸ್ 4 ಇಂಟು 10ರ ಘಾತ 1 ಪ್ಲಸ್ 3 ಇಂಟು 10ರ ಘಾತ 0 ಅಂದರೆ 10ರ ಘಾತ 0 ಅಂದರೆ 1 ಅಂತ ಅದರ ಬೆಲೆ. ಸೊ ಹೀಗೆ ನಾವು ವಿಸ್ತರಿಸಿ ಬರಿತೀವಿ. ಸಂಖ್ಯೆಗಳನ್ನು ನಾವು ಕಲೀಲಿಕ್ಕೆ ಈಸಿ ಆಗುತ್ತೆ, ಬರೆಯೋದಕ್ಕೂ ಕೂಡ ಈಸಿ ಆಗುತ್ತೆ. ಇದು ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಇದೆಲ್ಲವೂ ಕೂಡ ಪುಟ ಸಂಖ್ಯೆ 6ರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೋಡ್ಬೋದು. ಈ 6ನೇ ಪುಟದಲ್ಲಿ ಯಾವ ರೀತಿ ಬಿಡಿಸಿ ಬರಿಬೇಕು ಅಂತ ನಿಮಗೆ ಕೊಟ್ಟಿದ್ದಾರೆ. ಈ ಉದಾಹರಣೆಗಳನ್ನೆಲ್ಲವನ್ನೂ ಕೂಡ ನೀವು ಬರಿಬೇಕಾಗತ್ತೆ, ಕಲಿಬೇಕಾಗತ್ತೆ. ಸ್ಥಾನಬೆಲೆಯ ಪುನರಾವಲೋಕನ ಅಂದರೆ ಲಾಸ್ಟ್ ಇಯರ್ ನಿಮಗೆ ಇತ್ತಿದ್ರಿಂದ ಇದನ್ನು ನಿಮಗೆ ಇನ್ನೊಂದು ಸರಿ ರೀಕ್ಯಾಪ್ಚುಲೇಷನ್ ಕೊಟ್ಟಿದ್ದಾರೆ. ಇಲ್ಲ ಅದೇ ಥರನೇ ನೋಡ್ಬೋದು. 20,000 ಅಂದಾಗ 2ನ್ನು 10,000ಕ್ಕೆ 2ನ್ನು ಗುಣಿಸಿದ್ದಾರೆ. ಸೊ ಈ ಥರ ಟೇಬಲ್ ಕೂಡ ಇದೆ, ನೀವು ಅದನ್ನು ಕೂಡ ಪುಟ ಸಂಖ್ಯೆ 7ರಲ್ಲಿ ನೀವು ನೋಡ್ಬೋದು. ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನೀವು ಬಿಡಿ 10 100 1000 ದಶ ಸಾವಿರ ಲಕ್ಷ ಇದು ಗೊತ್ತಿದೆ ನಿಮಗೆ. ಬಿಡಿ 10 100 1000 ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ ನೀವು ಯಾವಾಗಲೂ ಕೂಡ ಹೇಳ್ಕೋಬೇಕು. ಯಾಕೆ ಅಂದರೆ ನಾವು ಈಗ ಕಲ್ತಿರೋದು. ನಿಮಗೆ ಯಾರಾದರೂ ಮುಂದೆ ಹೇಳ್ಕೊಡ್ತಾರಾ? ಇಲ್ಲ. ಯಾವಾಗ ಹೇಳ್ಕೊಡ್ತಾರೆ? ಬೇಸಿಕ್ಕು. ಸೊ ನೀವು 1ನೇ ತರಗತಿ 2ನೇ ತರಗತಿ ಕಂಪ್ಲೀಟ್ ಮಾಡೋಷ್ಟರೊಳಗೆ ನೀವು ಅದು ಪರ್ಫೆಕ್ಟ್ ಆಗಬೇಕು. ಈ ನಂಬರ್ ಸಿಸ್ಟಮ್ ಅಷ್ಟೇ. ಮುಂದೆ ನೀವು ಹೈಯರ್ ಎಜುಕೇಷನ್ಗೆ ಹೋದಾಗ ಹೈಸ್ಕೂಲ್ಗೆ ಹೋಗ್ತೀರಾ ಅಥವಾ ಇನ್ನೂ ಯಾವುದೇ ಕಾಲೇಜಿಗೆ ಹೋಗ್ತೀರಾ, ಆವಾಗ ನಿಮಗೆ ಯಾರೂ ಇದನ್ನು ಹೇಳ್ಕೊಡೋದಿಲ್ಲ. ಯಾಕಂದರೆ ವೆರಿ ಬೇಸಿಕ್, ಇದು ಅರ್ಥ ಮಾಡ್ಕೊಳ್ಬೇಕು ನೀವು. ಸೊ ಇದು ಭಾರತೀಯ ಸಂಖ್ಯಾ ಪದ್ಧತಿ, ಇಂಡಿಯನ್ ನಂಬರ್ ಸಿಸ್ಟಮ್. ಇದು ಇಂಡಿಯಾದ್ದು, ಹೌದಾ, ಭಾರತೀಯ ಸಂಖ್ಯಾ ಪದ್ಧತಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಂಬರ್ಸನ್ನು ಸ್ವಲ್ಪ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಸ್ವಲ್ಪ ಗಮನಿಸಿ. ಬಿಡಿಗಳು ಅಂತ ಇದೆ, ಸಾವಿರಗಳು, ಮಿಲಿಯನ್ಗಳು, ಬಿಲಿಯನ್ಗಳು, ಟ್ರಿಲಿಯನ್ಗಳು. ಇದೇ ನಿಮಗೆ ಅವಶ್ಯಕತೆ ಇಲ್ಲ ಟ್ರಿಲಿಯನ್ಗಳು, ಬಟ್ ಗೊತ್ತಿರಲಿ ಅಂತ. ಈಗ ಯಾವಾಗಾದರೂ ಯಾರಾದರೂ ನಿಮಗೆ ಎಲ್ಲಾದರೂ ಮುಂದೆ ಇವತ್ತಿನ ಒಂದು ಫಾಸ್ಟ್ ಯುಗದಲ್ಲಿ ನಿಮಗೆ ಅದೆಲ್ಲ ಬೇಕಾಗ್ತದೆ. ಯಾಕಂದರೆ ಎಲ್ಲಾದರೂ ಟ್ರಿಲಿಯನ್ ಅಂತಕ್ಕಂಥ ಒಂದು ವರ್ಡ್ ಯೂಸ್ ಮಾಡಿದರೆ ಅದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಬಿಡಿಗಳು ಅದರಲ್ಲಿ ಮತ್ತೆ 3 ಬರುತ್ತೆ ನೋಡಿ. ಬಿಡಿ 10 100 ಬಿಡಿಗಳಲ್ಲೇ ಮತ್ತೆ ಸಪ್ರೇಟ್ 3, ಸಾವಿರದಲ್ಲಿ ಬಿಡಿ 10 100 ಮತ್ತು ಮಿಲಿಯನ್ನಲ್ಲೂ ಕೂಡ ಬಿಡಿ 10 100. ಅಂದರೆ ನಾವು ನಂಬರ್ ಬರೆದಾಗ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಏನು ಮಾಡಿದ್ವಿ ನೆನಪಿಸ್ಕೊಳ್ಳಿ. ಮೊದಲು 3 ಸಂಖ್ಯೆಗಳ ನಂತರ 2 ಸಂಖ್ಯೆಗಳಿಗೆ ನಾವು ಗ್ರೂಪ್ ಮಾಡ್ಕೊತ ಹೋಗಿದ್ವಿ. 1 2 3 1 2 1 2 ಹೌದಲ್ಲ. ಬಟ್ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಹಾಗೆ ಮಾಡೋದಿಲ್ಲ. 3 ಸಂಖ್ಯೆಗಳನ್ನೇ ನಾವು ಗ್ರೂಪ್ ಮಾಡ್ಕೊಳ್ತಾ ಹೋಗ್ತೀವಿ. ಅದು ಹೇಗೆ? ಒಂದು ಯಾವುದಾದ್ರು ಸಂಖ್ಯೆಯನ್ನು ಬರೆದು ತೋರಿಸ್ತೀನಿ ನಾನು ನಿಮಗೆ. ಈಗ 1 ಮಿಲಿಯನ್ ಅಂತ ನಾವು ತೊಗೋಬೇಕು. ಇಲ್ಲಿ ತೊಗೊಳ್ತೀನಿ ನಾನು. 1 ಮಿಲಿಯನ್ ಅಂದಾಗ 1 ಅನ್ನೋದು ಬಿಡಿ ಸ್ಥಾನದಲ್ಲಿ ಬರುತ್ತೆ. 1 ಇಲ್ಲಿ 0 0 0 0 0 0 ಆಗುತ್ತೆ. ಅಂದರೆ 1 ಆದಮೇಲೆ 1 2 3 4 5 6 1 2 3 4 5 6 ನೋಡಿ. ಇದನ್ನು 1 2 3 1 2 3 3 ಆದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಚುಕ್ಕೆಗಳನ್ನು ಇಟ್ಟಿದ್ದೀನಿ. 1 ಮಿಲಿಯನ್. ಸೊ ಇದನ್ನು ನಾನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲೂ ಕೂಡ ಹೇಳ್ಬೋದು. 1 ಮಿಲಿಯನ್ ಅಂದರೆ ಯಾವ ಥರ ಆಗುತ್ತೆ ಅಂತ ನೋಡಿ. ಬಿಡಿ 10 100 1000 ದಶ ಸಾವಿರ ಲಕ್ಷ ದಶಲಕ್ಷ 10 ಲಕ್ಷ. 10 ಲಕ್ಷ ಅಂದ್ರೂ ಒಂದೇ, 1 ಮಿಲಿಯನ್ ಅಂದ್ರೂ ಒಂದೇ. ಸೊ ಎರಡೂ ಕೂಡ ಕೆಲವ್ರು ಏನು ಮಾಡ್ತಾರೆ ಹೇಳುವಾಗ ಮಕ್ಕಳು, ಸರ್ ಬಿಡಿ 10 100 1000 ದಶ ಸಾವಿರ ಲಕ್ಷ ಮಿಲಿಯನ್ ಬಿಲಿಯನ್ ಅಂದ್ಬಿಡ್ತಾರೆ. ಸೊ ಆ ರೀತಿ ಹೇಳಬಾರ್ದು. ಈ ಮಿಲಿಯನ್ ಬಿಲಿಯನ್ನೇ ಬೇರೆ ಪದ್ಧತಿ ಅದು. ಅಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿನೇ ಬೇರೆ. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಅದನ್ನು ನೋಡಿ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಹಾಕಿ ಅದೆಲ್ಲ ಪ್ರಶ್ನೆಗಳು ನಿಮಗೆ ಬರುತ್ತೆ. ಅದಕ್ಕೆ ಮುಂಚೆ ಇದನ್ನು ಕ್ಲಾರಿಫಿಕೇಷನ್ ತಗೊಳ್ಳಿ. ಈಗ ಇಲ್ಲಿ ನನಗೊಂದು ಡೌಟು. ಈಗ 1 ಮಿಲಿಯನ್ ಅಂದರೆ ಎಷ್ಟು ಸಾವಿರ ಬರುತ್ತೆ ಅಂತ ನೋಡೋಣ. ಈಗ 1 ಮಿಲಿಯನ್ ಇಲ್ಲಿದೆ, 1000 ಇಲ್ಲಿದೆ. 1000ಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ನೋಡಿ ಅದನ್ನು 1000ದ ಸ್ಥಾನಕ್ಕೆ ಬರೀಬೇಕಾದ್ರೆ ಬಿಡಿ 10 100 1000 ದಶ ಸಾವಿರ ಇಲ್ಲಿಗೆ ಬರುತ್ತೆ ಅಲ್ವಾ, ಇಲ್ಲಿವರೆಗೂ ಬರುತ್ತೆ. ಅಂದರೆ 10 ಅಂತ ಬರಿಬೋದು ನಾವು. ಅಂದರೆ ಎಷ್ಟು ಸಾವಿರ, 10 100 1000 ಇಲ್ಲಿವರೆಗೂ 1000 ಅಂತ ತಗೊಂಡು ನಾವೇನು ಮಾಡ್ಬೋದು, 10 100 1000 ಅಂತಲೂ ಬರಿಬೋದು. ಸೊ ಇದನ್ನು ನಿಮಗೆ ಕ್ಲಾರಿಫಿಕೇಷನ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಪ್ರಶ್ನೆಗಳ ಮುಖಾಂತರನೇ ಕಲೀಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಒಂದು ಪ್ರಶ್ನೆ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಅಭ್ಯಾಸ 1.1.
ಇಲ್ಲಿ ನೋಡ್ಬೋದು 1,00,000 ಇಸ್ ಈಕ್ವಲ್ ಟು ಡ್ಯಾಶ್ 10,000 ಅಂತ ಇದೆ. 1,00,000ಕ್ಕೆ ಎಷ್ಟು 10,000ಗಳು ಬರ್ತವೆ ಅಂತ. ಸೊ ನೋಡೋಣ, 1,00,000ಕ್ಕೆ ಅಲ್ವಾ, ಇಲ್ಲಿ 1,00,000 ಲಕ್ಷದ ಕೆಳಗೆ 1 ಹಾಕ್ತೀನಿ, 0 0 0 0 0. ಅಲ್ಲಿ ಏನು ಕೇಳಿದ್ದಾರೆ, 1,00,000ಕ್ಕೆ 10,000 ಎಷ್ಟು 10,000ಗಳು ಬರುತ್ತೆ. ಸಾವಿರ ಇಲ್ಲಿದೆ, ದಶ ಸಾವಿರ ಇಲ್ಲಿದೆ, 10,000 ನೋಡಿ. ಇದನ್ನು 10. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸ್ಥಾನ ಬೆಲೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ಎಷ್ಟು ಲೆಕ್ಕಗಳನ್ನು ಕೂಡ ಬೇಕಾದರೂ ಮಾಡ್ಬೋದು. ಸೊ ಇದು ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ರಿವ್ಯೂ ಮಾಡಿ ಮತ್ತೊಮ್ಮೆ ನೋಡ್ಕೊಳ್ಳಿ, ಅಥವಾ ನಾನು ಇದು ನಿಮಗೆ ಕ್ಲಾರಿಫಿಕೇಷನ್ ಸಿಗಲಿಲ್ಲ ಅಂದರೆ ಮತ್ತೊಂದು ಸರಿ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನನಗೆ ಕೇಳಿದರೆ ನಾನು ಇನ್ನೊಂದು ಸರಿ ನಿಮಗೆ ಕ್ಲಾರಿಫಿಕೇಷನನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಶಾಲೆಗಳು ಇಲ್ಲ, ಆದರೂ ಕೂಡ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇದ್ದಿದ್ರೆ ನಿಮಗೆ ಒಂದು ಪ್ಲೇಸ್ ವ್ಯಾಲ್ಯೂ ಚಾರ್ಟನ್ನು ಕೊಟ್ಟು 4 ಜನನ ನಿಲ್ಲಿಸಿ 0ಗಳನ್ನು ಮತ್ತು 1 ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೆ. ಇರಲಿ, ಆದರೂ ಕೂಡ ಇಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. 1,00,000 ಅಂದರೆ ಎಷ್ಟು 10,000 ಆಗುತ್ತೆ ಅಂತ. 1,00,000ಕ್ಕೆ ಎಷ್ಟು 0 ಅದು ಬೇಕು ನಮಗೆ. ನಾನಿಲ್ಲಿ ನಿಮಗೆ ಬರೆದು ತೋರಿಸ್ತೀನಿ. 1,00,000 ಅಂದಾಗ ಇಲ್ಲಿ ಬರುತ್ತೆ ನೋಡಿ, 1 1 2 3 4 5 5 0 ಮತ್ತು ಇಲ್ಲಿ 1, ಇದು 1,00,000 ಆಗುತ್ತೆ. ಇದಕ್ಕೆ 10,000 ಸಾವಿರದ ಪ್ಲೇಸಿಗೆ ಹೋಗ್ರಿ, ಇಲ್ಲಿ ನೋಡಿ 10,000ಗಳು ಎಷ್ಟು ಆಗ್ತವೆ ಅಂತ ಕೇಳಿದ್ದಾರೆ. ಹೌದಲ್ವಾ? ಪ್ರಶ್ನೆ ಅರ್ಥ ಆಯ್ತಾ ನಿಮಗಿದು? ಸೊ ಅದನ್ನೇ ನೋಡಿ, ಇಲ್ಲಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇಲ್ಲಿ 1,00,000 ಅಂದರೆ ಬರ್ದಿದ್ದೀನಿ ಇಲ್ಲಿ ಬಿಡಿ 10 100 1000 ದಶ ಸಾವಿರ ಲಕ್ಷ. 1,00,000ನ ಇದು. ಇಲ್ಲಿ ಇದು ನಾನೇನು ಮಾಡ್ತಾ ಇದ್ದೀನಿ, ಈ ರೀತಿ ಕೂಡ ಬರಿಬೋದು, ವಿಸ್ತರಣೆ ಮಾಡಿ ಬರೆಯೋದು ನಾನು ನಿಮಗೆ ಆಗಲೇ ಹೇಳಿದ್ದೆ. ಬಿಡಿ 10 100 1000 ದಶ ಸಾವಿರ ಅಂದರೆ 10,000. ಇಲ್ಲಿ 10,000 1 2 3 0, ಇದೊಂದು 4 0, ಇದೊಂದು 10 ಉಳ್ಕೊಂತಲ್ಲ, 10ನ ನಾನಿಲ್ಲಿ ಸಪ್ರೇಟ್ ಬರೆದಿದ್ದೀನಿ. 10,000ದ ನಂತರ 10 ಉಳಿದಿದೆ, ಅಂದರೆ 10,000ಗಳು ಎಷ್ಟಿರಬೇಕು? 10 ಇರಬೇಕು. 10,000ಗಳು. ಫಾರ್ ಎಕ್ಸಾಂಪಲ್ 10,000 ರೂಪಾಯಿಗಳನ್ನು 2 ಹಾಕಿದರೆ 20,000 ಆಯಿತು, 3 ಹಾಕಿದರೆ 30,000, 4 ಹಾಕಿದರೆ 40,000, 5 ಹಾಕಿದರೆ 50,000, ಅದೇ ಥರ 8 ಹಾಕಿದರೆ 80,000, 9 ಹಾಕಿದರೆ 9,000, 10 ಹಾಕಿದರೆ 10,000ನ 1,00,000 ಆಯಿತು. ನೋಡಿ, 10,000ಗಳು 10 ಇದ್ದರೆ 1,00,000 ಆಗುತ್ತೆ. ಅಂದರೆ ಇಲ್ಲಿ ಸೊನ್ನೆಗಳ ಮೇಲೆ ನೀವು ಡಿಪೆಂಡ್ ಆಗಬೇಕು. 1 2 3 0 ನಿಮ್ಮ ಒಂದು ಸಣ್ಣ ವೇನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ. 3 0 ಇದಾವಲ್ವಾ, 4 5 0 ಇದಾವೆ, 5ರಲ್ಲಿ 1 0 ಇಲ್ಲಿ ತೆಗೆದುಬಿಡಿ. 10,000ಗಳು ಅಂದರೆ ನಾವು ಅದನ್ನು ಗುಣಿಸಿದರೆ 1 1 1 ಇದು 6 0 5 0 ಹಾಗೆ ಬಂದುಬಿಡುತ್ತೆ. ಸೊ ಅದನ್ನು 10,000ಗಳು ಎಷ್ಟಿದ್ದಾವೆ? 10 ಇದ್ದಾವೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಎರಡನೇದು. ಅದಕ್ಕೆ ನೋಡಿ, 10,000ಗಳು ಸೇರಿದರೆ 1,00,000. 1 ಮಿಲಿಯನ್ ಇಸ್ ಈಕ್ವಲ್ ಟು ಡ್ಯಾಶ್ 100,000 ಅಂತ ಇದೆ. ಇದನ್ನು ಕೂಡ ನೋಡಿ. 1 ಮಿಲಿಯನ್ ಅಂದರೆ ನಾನು ಈಗ ಬರೆದಿದ್ದೀನಿ. ಸೊ ಬಿಡಿ 10 100, ಇದು ಕೂಡ ಬಿಡಿ 10 100, ಇದು ಬಿಡಿಗಳು, ಇದು ಸಾವಿರಗಳು, ಇದು ಮಿಲಿಯನ್. 1 ಮಿಲಿಯನ್ ಬರೆದಿದ್ದೀನಿ. ಅಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲೂ ಕೂಡ ಏನು ಕೇಳಿದ್ದಾರೆ ಅಲ್ಲಿ 100,000 ಎಷ್ಟು 100,000 ಅಂತ. ಇದು ನೋಡಿ, ಬಿಡಿ 10 100 100 ಆಯಿತು, ಬಿಡಿ 100 ಅಂದರೆ ಬಿಡಿ 10 100, ಇದು ಸಾವಿರದ ಸ್ಥಾನದಲ್ಲೇ ಬರೆದಿದ್ದೀನಿ. 100,000 ಆಗ್ಬೋದಾ? 100,000 ಇಂಟು 10 ಗುಣಿಸಿದರೆ 1 ಮಿಲಿಯನ್ ಬರುತ್ತೆ. ಅಂದರೆ 1 2 3 4 5 1 2 3 4 5 ಓಕೆ. ಇನ್ನು 10 ಉಳಿತು. ಸೊ 100,000 ಅಂತಕ್ಕಂಥವು 10 ಹಾಕಿದರೆ 1 ಮಿಲಿಯನ್ ಆಗುತ್ತೆ. ಹಾಗಾಗಿ ಅದಕ್ಕೂ ಕೂಡ 10 ಅಂತ ಉತ್ತರ ಬರುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ನೋಡಿ, 1 ಕೋಟಿ ಇಸ್ ಈಕ್ವಲ್ ಟು ಡ್ಯಾಶ್ 10 ಲಕ್ಷ ಅಂತ ಇದೆ. ಸೊ 1 ಕೋಟಿಗೆ ಎಷ್ಟು 10 ಲಕ್ಷ ಅಂತ ಬರುತ್ತೆ, ಹಾಗೆ 1 ಕೋಟಿಗೆ ಎಷ್ಟು ಮಿಲಿಯನ್ ಬರುತ್ತೆ, ಇದನ್ನು ಕೂಡ ಈಗ ಬಿಡಿಸೋಣ. ಸೊ 1 ಕೋಟಿಯನ್ನು ನಾವು ಬರೆಯೋಣ. 1 ಕೋಟಿ ನೋಡಿ, ಬಿಡಿ 10 100 1000 ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ಇಲ್ಲಿಗೆ ಬರುತ್ತೆ. ಹೌದಲ್ಲ? ಇದೇನಾಯ್ತು? ಇದು 3 2 1. ಸೊ ಇದು 1 ಕೋಟಿ ಬರೆದಿದ್ದೀನಿ ನಾನಿಲ್ಲಿ. ಇಲ್ಲಿ 1 ಕೋಟಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಅವರು 10 ಲಕ್ಷ ಕೇಳಿದಾರಲ್ವಾ. ನೋಡಿ, ಬಿಡಿ 10 100 1000 ದಶ ಸಾವಿರ, ಇದು ಲಕ್ಷ, 10 ಲಕ್ಷ ಆಗುತ್ತೆ. ಇದು ಎಷ್ಟಾಗುತ್ತೆ? 1 2 3 4 5 6 1 2 3 4 5 6 7 ಇದೆ. ಇಲ್ಲಿ ಇಂಟು 10 ಲಕ್ಷ ಸೇರಿದರೆ 1 ಕೋಟಿ. ಈಸಿ ಅಲ್ವಾ? ಸೊನ್ನೆಗಳನ್ನ ನಾನು ಡಿಫರೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೊಂದು ಪ್ರಶ್ನೆ ಇತ್ತಲ್ಲಿ, 1 ಕೋಟಿ ಎಕ್ಸಾಮ್ನಲ್ಲಿ ಆಮೇಲೆ ನಿಮಗೆ ಹೇಳ್ತೀನಿ ಯಾವ ಥರ ಇನ್ನೂ ಈಸಿಯಾಗಿ ನಿಮಗೆ ಹೇಳ್ತೀನಿ. ಅವಾಗ ನೀವು ಅಯ್ಯೋ ಸರ್ ಇಷ್ಟೊಂದು ನಮ್ಮ ಕಷ್ಟನ ಅಂತ ಅಂತೀರಾ. ಅವಾಗ ಎಷ್ಟು ಈಸಿ ಅಂತ ನೀವು ಅಂದ್ಕೊತೀರಾ. ನೋಡಿ, 1 ಕೋಟಿ ಇಸ್ ಈಕ್ವಲ್ ಟು 1 ಕೋಟಿನ ಎಷ್ಟು ಮಿಲಿಯನ್ ಅಂತ ಕೇಳಿದ್ದಾರೆ. ಸೊ 1 ಕೋಟಿ ಬರೀತೀನಿ ನಾನೀಗ ಮತ್ತೆ. ಸೊ ಬಿಡಿ 10 100
ಸಾವಿರ, ದಶ ಸಾವಿರ, ಲಕ್ಷ, ದಶಲಕ್ಷ, ಕೋಟಿ. 1 ಕೋಟಿ ಬಂತಾ? ಸೊ ಇಲ್ಲಿ 1 ಕೋಟಿಗೆ ಎಷ್ಟು ಮಿಲಿಯನ್ ಅಂತ ಕೇಳಿದ್ದಾರೆ. ಸೊ ಮಿಲಿಯನ್ಗೆ ಎಷ್ಟು ಸೊನ್ನೆ ಇರ್ಬೇಕು ನೋಡಿ. 1 2 3 4 5 6 1 2 3 4 5 6 1 ಇದು ಮಿಲಿಯನ್ ಆಯಿತು. ಇಲ್ಲಿ ನೋಡಿ 1 2 3 4 5 6 7 ಇದೆ. 8 10 10 ಮಿಲಿಯನ್ ಅಂದರೂ ಒಂದೇ, 1 ಕೋಟಿ ಅಂದ್ರೂ ಒಂದೇ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಲಾಸ್ಟ್ ಒನ್ನು. 1 ಮಿಲಿಯನ್. ಸೊ 1 ಮಿಲಿಯನ್ ಇದಕ್ಕೆ ನಾವು ಬರಿತಾ ಹೋಗ್ತೀವಿ. 1 ಮಿಲಿಯನ್ಗೆ ಎಷ್ಟು ಲಕ್ಷ ಅಂತ ಕೇಳಿದ್ದಾರೆ. ಸೊ ಮಿಲಿಯನ್ ಇವಾಗಿನ ನೀವು ಬರೆದ್ರಿ ನೋಡಿ, ಬಿಡಿ 10 100. ಆಗಲೇ ನಾನು ನಿಮಗೆ ಪ್ಲೇಸ್ ವ್ಯಾಲ್ಯೂವನ್ನು ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. 3 ಸ್ಥಾನಗಳಿಗೆ ನಾವು ಬರುತ್ತೆ. ಬಿಡಿ 10 100 ಅದು ಬಿಡಿಗಳು, ಆಮೇಲೆ ಸಾವಿರಗಳು ಅವು 3, ಆಮೇಲೆ ಮಿಲಿಯನ್ ಇಲ್ಲಿ ಬರುತ್ತೆ. 1 ಮಿಲಿಯನ್ ಅಂದರೆ ಇಲ್ಲಿ ಬರುತ್ತೆ. ಅಂದರೆ ನೋಡಿ 1 2 3 4 5 6 0 ಬರುತ್ತೆ. ಓಕೆನಾ? ಬರೆಯೋಣ. 3 0 ಮತ್ತೊಂದು 3 0, 1 ಇದು 1 ಮಿಲಿಯನ್ ಆಯಿತು. ಈ 1 ಮಿಲಿಯನ್ ಎಷ್ಟು ಲಕ್ಷಕ್ಕೆ ಸಮ ಅಂತ ಕೇಳಿದ್ದಾರೆ. ಬಿಡಿ 10 100 1000 ದಶ ಸಾವಿರ ಲಕ್ಷ, ಇಲ್ಲಿಗೆ ಲಕ್ಷ ಬರ್ತದೆ. ಹಾಗಾಗಿ 4 0 ಅಂದರೆ 3 2 5 0 1 2 3 4 5. ಸೊ ಇದು 1 ಲಕ್ಷ ಇಂಟು 10 ಅಂದರೆ 10 1 ಲಕ್ಷಗಳು ಸೇರಿದರೆ 1 ಮಿಲಿಯನ್ ಆಗುತ್ತೆ. ಹಾಗಾಗಿ ಇದಕ್ಕೂ ಕೂಡ 10 ಅಂತ ಆಗುತ್ತೆ. ಸೊ ಈಗ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇಷ್ಟೊತ್ತಕ ಹೇಳಿದ್ದು 1 ಲಕ್ಷಕ್ಕೆ ಎಷ್ಟು 10,000 10 10 10 10 10 ಎಲ್ಲವೂ 10 10 10 ಬಂತು. ಸೊ ಇದು ನಾನು ಇನ್ನೊಂದ್ಸರಿ ವಿಡಿಯೋ ರಿವ್ಯೂ ಮಾಡ್ಕೊಳ್ಳಿ, ನೀಟಾಗಿ ಬರೆದು ಪ್ರಾಕ್ಟೀಸನ್ನು ಮಾಡಬೇಕು. ಈ ಸ್ಥಾನಬೆಲೆ ಕೋಷ್ಟಕ ಕೂಡ ನೀವು ಬರಿಬೇಕು. ಸೊ ಈ ಕೋಷ್ಟಕ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ಎಲ್ಲದಕ್ಕೂ ಕೂಡ ಸರ್, ಇದಕ್ಕೆಲ್ಲದಕ್ಕೂ ಕೂಡ 10 ಉತ್ತರ ಬರುತ್ತೆ, ನಾನು 10 10 10 ಅಂತ ಬರೆದು ಬಿಡ್ತೀನಿ ಸರ್, 10 10 10 10 ಅಂತ ಅಂದ್ಕೋಬೇಡಿ. ಅದು ಹೇಗೆ ಬರುತ್ತೆ ಅನ್ನೋದನ್ನು ನೀವು ಮತ್ತೊಮ್ಮೆ ವಿಡಿಯೋವನ್ನು ರಿವ್ಯೂ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗಳು ಇದೀಗ ಬಂದಿದ್ದಾವೆ, ಇದನ್ನು ಕೂಡ ಬರೆಯುವಂಥ ಒಂದು ಪ್ರಯತ್ನ ಮಾಡೋಣ. ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮ ಹಾಕಿ ಅಂತ ಇದೆ. ಸೊ ನಂಬರನ್ನು ಬರೀಬೇಕು. 23,75,307 ಅಂತ ಇದೆ ನೋಡಿ. 23,75,307. ಸೊ ಬರಿಬೋದಲ್ಲ ನೀವು ಇದನ್ನು. ಸೊ ಬಿಡಿ 10 100 1000 ದಶ ಸಾವಿರ ಲಕ್ಷ ಅದನ್ನು ನೀವು ಬಿಟ್ಕೊಳ್ಬೇಕಾಗತ್ತೆ. 23 ಲಕ್ಷ ಅಂತ ಇದೆ. ಸೊ ಇಲ್ಲಿ 23 ಬರೀರಿ. ಸೊ ನೀವು ಇನ್ನೊಂದು ಕಡೆ ಇದನ್ನು ಬರೆದು ತೋರಿಸ್ತೀನಿ ನಾನು ನಿಮಗೆ ನೋಡಿ. 23 ಲಕ್ಷ ಅಂತ ಇದೆ ಅಲ್ವಾ, 23 ಲಕ್ಷ. ಆಮೇಲೆ ಏನಿದೆ 25,000 ಲಕ್ಷ ಆದಮೇಲೆ ಸಾವಿರ ಬರುತ್ತಲ್ವಾ, 25,307 ನೋಡಿ. ಈ ಥರ ಬರೀಬೇಕಿದು ಒಂದನೇದಕ್ಕೆ ಉತ್ತರ. 23,25,307 ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ 9,05,41,000 ಅಂತ ಇದೆ. 9,05,00,000 05 ಬರಿಬೇಕು, ದಶಮಾಂಶ ಇಲ್ಲ. ಮತ್ತು 9 ಕೋಟಿ ಆಯಿತು, 5 ಲಕ್ಷದ ಆಯಿತು, 41 ಅಂತ ಇದೆ. ಅಂದರೆ 1000 ಇಲ್ಲಲ್ಲ, 2 0 ಹಾಕೋಬೇಕು. 41 100ರ ಪ್ಲೇಸು ಇಲ್ಲ, 41 ಅಂತ ಬರಿಬೇಕು ನೋಡಿ. ಇದು ಬರೆಯುವಾಗ ಬಹಳ ಸಿಂಪಲ್ ನೋಡಿ. 9 ಕೋಟಿ ಬರೆದಿದ್ದೀನಿ, ಬಿಡಿ 10 100 1000 ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ. ಸೊ ನೀವು ಸ್ಥಾನಬೆಲೆ ಕೋಷ್ಟಕ ಹಾಕ್ಕೊಂಡು ಕೂಡ ನೀವು ಬರಿಬೋದು ಸಿಂಪಲ್ ಆಗಿ. ಅಲ್ಲಿ ಸೊನ್ನೆಗಳ ಬಗ್ಗೆ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಬಿಡಿ 10 100 ಅಂದರೆ ಇಲ್ಲಿ ಸಾವಿರದ ಸ್ಥಾನ ಇಲ್ಲ, ಅಂದರೆ ಸಾವಿರದ ಸ್ಥಾನಕ್ಕೆ ನಾನು ಏನು ಹಾಕಬೇಕು 0. ಅಕಸ್ಮಾತ್ ಕೆಲವರು ಅದನ್ನು ಬಿಟ್ಟರೆ ಉತ್ತರ ಕಂಪ್ಲೀಟ್ ತಪ್ಪಾಗುತ್ತೆ, ಅದನ್ನು ನೀವು ಗಮನಿಸಬೇಕು. ನೆಕ್ಸ್ಟು 7,52,21,302 ಅಂತ ಇದೆ. 7 ಕೋಟಿ. ಸೊ 7 ಕೋಟಿ ಬರೆದಿದ್ದೀನಿ, ಆಮೇಲೆ ಏನಿದೆ 52 ಲಕ್ಷದ, ಕೋಟಿ ಆದಮೇಲೆ ಲಕ್ಷ, 52 ಬಿಡಿನೂ ಇದೆ 10 ಇದೆ. 21,000 ಈ ಥರ ತೊಂದರೆನೇ ಇಲ್ಲ, 21,000. ಆಮೇಲೆ 302 302 ನೋಡಿ ಎಷ್ಟು ಈಸಿಯಾಗಿ ಬಂತು. ಈ ಥರ ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ ಆಗೋದೇ ಇಲ್ಲ. ಸೊ ಒಂದ್ಸರಿ ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು. ಬಿಡಿ 10 100 1000 ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ. ಓಕೆ, ಕರೆಕ್ಟ್ ಇದೆ. ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ 58 ಮಿಲಿಯನ್ ಅಂತ ಇದೆ. ಸೊ ಮಿಲಿಯನ್ ನಿಮಗೆ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಗೊತ್ತಾಗಬೇಕು. 58 ಮಿಲಿಯನ್. ಸೊ 58ಕ್ಕೆ ಕಮ ಹಾಕಬೇಕು. ಇದು ಮಿಲಿಯನ್. 423,000 ನೋಡಿ, 3ರ ಸಂಖ್ಯೆ 423,000 ಕಾಮ, ಅದು 3 ಆದಮೇಲೆ ಕಾಮ ಬರುತ್ತೆ. 1,202
202 ಅಂತ ನೋಡಿ. 1 2 3 1 2 3 ಈ ಥರ ಬರುತ್ತಿದ್ದು. ಸೊ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಇದಿಷ್ಟು ಸಾವಿರ ಅಂತಲೇ ಹೇಳ್ತೀವಿ ನಾವು. ಅದರಲ್ಲಿ 423,000 ಅಂತಲೇ ಹೇಳ್ತೀವಿ. ಆ ಟೇಬಲನ್ನು ನೀವು ಒಂದ್ಸರಿ ನಾನು ಬರೆದಿದ್ದನ್ನು ನೋಡಿದರೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕುತ್ತೆ. ಮುಂದಿನ ಪ್ರಶ್ನೆ 23 ನೋಡಿ, 23,30,10 ಅಂತ ಇದೆ. ಇದು ನೀವು ಟ್ರೈ ಮಾಡಬೇಕು ನನ್ನ ಜೊತೆಗೇನೆ. 23 ಲಕ್ಷ ಆಮೇಲೆ 23,30,10 ಅಂತ ಇದೆ. 30,010 ಅಂದರೆ ಈ ಥರ ಬರಿಬೇಕು. ಯಾಕಂದರೆ ಸಾವಿರದ ಸ್ಥಾನ ಇಲ್ಲ, ಹಾಗಾಗಿ 10 ಇಷ್ಟೇ ಬರಿಬೇಕು. ಗೊತ್ತಾಯ್ತಾ? ಸೊ ಹೇಗೆ ಬರಿಬೇಕು ಅನ್ನೋದು ನಿಮಗೆ ಐಡಿಯಾ ಬಂದಿದೆ. ಕಾಮ ಹಾಕೋದು ಯಾವ ಥರ ಅದು ಕೂಡ ನಿಮಗೆ ಐಡಿಯಾ ಬಂದಿದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಒಂದು ಸಂಖ್ಯೆಯನ್ನು ತೋರಿಸ್ತೀನಿ. ಇದನ್ನು ಯಾವ ಥರ ಅಂತ ಹೇಳ್ಬಿಟ್ಟು, ಒಂದನೇದು 4ನೇ ಮೇಯ್ನಲ್ಲಿ ಒಂದನೇದು ಏನಿದೆ 3ನೇ ಮೇಯ್ನ್ ಇದು 87595762 ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಸಂಖ್ಯೆ ಹೆಸರನ್ನು ಬರೀರಿ ಅಂತ ಇದೆ. ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹೇಗೆ ಹಾಕ್ಬೇಕಂತ ಹೇಳಿದೆ ನಾನು. ನೋಡಿ 2 6 7 3 ಸಂಖ್ಯೆ ಆದಮೇಲೆ ಮತ್ತೆ 2 ಸಂಖ್ಯೆ 1. ಸೊ ಅಲ್ಲಿ ಏನು ಉಳಿಯುತ್ತೋ ಅದು ಲಾಸ್ಟಿಗೆ ಅದೇನೆ. 1 2 3 ಬಿಡಿ 10 100 ಸಾವಿರಕ್ಕೆ ಮತ್ತು 2 ಸಂಖ್ಯೆ ಆದಮೇಲೆ ಹಾಕಬೇಕು. 3 ಆಮೇಲೆ 2 2 2 ಗ್ರೂಪ್ ಮಾಡಬೇಕು. ಇದು ಭಾರತೀಯ ಸಂಖ್ಯೆ ಪದ್ಧತಿ. ಸಂಖ್ಯೆಗಳನ್ನು ಬರೀರಿ ಅಂದಾಗ ನೋಡಿ, ಬಿಡಿ 10 100 ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ. ಇದನ್ನು ನಾವು ಬರೀಬೇಕಾದ್ರೆ 8 ಕೋಟಿ ಆಮೇಲೆ 75,762 ನೋಡಿ, ಈ ರೀತಿ ಬರಿಬೇಕು. ನಂಬರಲ್ಲಿ ಕೂಡ ಬರಿಬೇಕು. ಸೊ ಇದೇ ಥರ ಇಲ್ಲೊಂದು ಕೊಟ್ಟಿದ್ದಾರೆ. ಇದಿಷ್ಟು ಏನದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ, ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಸಂಖ್ಯೆ ಹೆಸರನ್ನು ಬರೀರಿ ಅಂತ ಇದೆ. ಇನ್ನೊಂದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬರೆದು ಕಾಮ ಹಾಕಿ ನಂತರ ಅದಕ್ಕೂ ಕೂಡ ಬರಿಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 4ನೇದರಲ್ಲಿ ಹಾಗೆ ಬರ್ಕೊಳ್ತೀನಿ ನಾನು. ಸೊ 78921092 ಅಂತ ಇದೆ. ಹೌದೇನಪ್ಪ? ಸೊ ಇಲ್ಲಿ ಮೊದಲು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಕಾಮ ಹಾಕಬೇಕು ಅಂದಾಗ ನಾವು ಅದು ಹೇಗಿದೆಯೋ ಹಾಗೆ ಸಂಖ್ಯೆ ಬರ್ಕೊಳ್ಳಿ. ನಾನೇನು ಹೇಳಿದ್ದೆ, 3 ಆದಮೇಲೆ ಗ್ರೂಪ್ ಮಾಡಬೇಕು. 1 2 3 1 2 3 ಮುಗೀತು. ಅಲ್ಲಿ ಏನಾದ್ರು ಉಳಿಲಿ ಲಾಸ್ಟಿಗೆ. ಇದು ನೋಡಿ, ಇದು ಬಿಡಿಗಳು ನೆನ್ಪಿಟ್ಕೊಳ್ಳಿ ಮನಸ್ಸಲ್ಲಿ. ಇದು ಸಾವಿರಗಳು 3 ಆದಮೇಲೆ ಇನ್ನೊಂದು ಮಿಲಿಯನ್, ಆಮೇಲೆ ಬಿಲಿಯನ್ ಬರುತ್ತೆ. ನಮಗೆ ಅದೇನು ಗೊತ್ತಿಲ್ಲ. ಸೊ ಇಷ್ಟು 3ಕ್ಕೆ ಒಂದೊಂದು ಬಿಡಿಗಳು. ಅದರಲ್ಲಿ ಬಿಡಿ 10 100, ಸಾವಿರಗಳು ಬಿಡಿ 10 100, ಮಿಲಿಯನ್ ಬಿಡಿ 10 100 ಏನು ಪ್ಲೇಸ್ ಇಲ್ಲ, ಇರಲಿ. 78,921,092 ಅಷ್ಟೇ. ಈ 0 ಏನಿಲ್ಲಲ್ಲ, 92 ಅಂತ ಬರೀಬೇಕು. ಬರೆಯೋಣ ಈಗ. ಎಷ್ಟು ಮಿಲಿಯನ್? 78 ಮಿಲಿಯನ್ನ ಜೊತೆಗೆ ಹೇಳಿ ನೀವು. 78 ಮಿಲಿಯನ್ 921,092. ಸೊ ಬರೀರಿ ಈಗ. 78 ಮಿಲಿಯನ್ ಈಸಿ ಆಗುತ್ತೆ ನೋಡಿ ಇವಾಗ ನಿಮಗೆ. ಆಮೇಲೆ 921 ನೀವು 900 ಅಂತಲೂ ಬರಿಬೋದು. 921 1092. ಸೊ ಗೊತ್ತಾಯ್ತಲ್ಲ? ಸೊ ಇದೇ ಥರನೇ ನೀವು ಇಲ್ಲಿ ಇನ್ನೂ 2-3 ಲೆಕ್ಕಗಳಿದ್ದಾವೆ. ಇವನ್ನು ಕೂಡ ನೀವು ಸಾಲ್ವ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಂತಹವನ್ನು ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಪೇಜ್ ನಂಬರ್ 13ರಲ್ಲಿರುವಂಥವು. ನೀವು ಹೇಗೆ ಉತ್ತರ ಮಾಡ್ತೀರಾ ನೋಡ್ತೀನಿ. ನನಗೆ ಅದನ್ನು ವಿಡಿಯೋನ ನೀವು ಅಥವಾ ಫೋಟೋ ಹೊಡೆದು ನೀವು ಬರೆದಿರ್ತಕ್ಕಂಥದ್ದನ್ನು ನನಗೆ ಕಳಿಸ್ಬೇಕು. ಓಕೆನಾ? ಈ ತರಗತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ಹಾಗೆ ನಿಮಗೆ ಇನ್ನೇನು ವಿದ್ಯಾಗಮ ಇದರ ಒಂದು ಅಡಿಯಲ್ಲಿ ತರಗತಿಗಳು ಪ್ರಾರಂಭವಾಗುತ್ತೆ. ನೀವಿರುವಂತಹ ಸ್ಥಳಕ್ಕೆ ಬಂದು ನಾವು ಪಾಠವನ್ನು ಹೇಳ್ಕೊಡುವಂಥ ಸಂದರ್ಭ ದೂರ ಇಲ್ಲ, ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಹೀಗೆ ವಿಡಿಯೋ ಪಾಠಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ವೈಯಕ್ತಿಕ ನಂಬರ್ಗೆ ಕಾಲ್ ಮಾಡಿ ಅದು ವಾಟ್ಸಪ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು.